ಅಸ್ಸಲಾಮುಅಲೈಕುಮ್, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಇವತ್ತು ನಾವು ನೂರಾನಿ ಕಿಚನಿನಲ್ಲಿ ಅಗಸಿ ಚಟ್ನಿಯನ್ನು ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಬನ್ನಿರಿ ಮಾಡೋಣ. ಈಗ ನೋಡ್ರಿ, ನಾವು ಇದಕ್ಕೆ 100 ಗ್ರಾಮ್ ಅಷ್ಟು ಅಗಸಿಯನ್ನು ತೊಗೊಂಡಿದ್ದೇವೆ. ಎಲ್ಲವನ್ನು ಸ್ವಚ್ಛ ಮಾಡ್ಕೊಂಡಿದ್ದೇನೆ ರೀ ಫ್ರೆಂಡ್ಸ್. ಈಗ ನೋಡ್ರಿ, ನಾ ಇತ್ತಾಗ ಗ್ಯಾಸನ್ನು ಹಚ್ಚಿ ತವಿಯನ್ನು ಬಿಸಿಗೆ ಇಟ್ಟಿದ್ದೇನೆ ರೀ ಫ್ರೆಂಡ್ಸ್. ಈಗ ನೋಡ್ರಿ, ತವಿ ಕಾದಿದೆ. ಅದಕ್ಕೆ ನಾನು ನೋಡ್ರಿ ಸ್ವಚ್ಛ ಮಾಡಿಟ್ಟಂಥ ಅಗಸಿ ಕಾಳನ್ನು ಹಾಕ್ತಾ ಇದ್ದೇನೆ ರೀ ಫ್ರೆಂಡ್ಸ್. ಇದನ್ನು ಚಟಾಪಟ ಅಂತ ಅನ್ನೋಂಗೆ ಹುರಿದುಕೊಳ್ಳಬೇಕು ರೀ ಫ್ರೆಂಡ್ಸ್. ಇದನ್ನು ಲೋ ಫ್ಲೇಮಿನಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ರೌಂಡಾಗಿ ಹುರಿದುಕೊಳ್ಳಿರಿ. ಹೊತ್ತಿಸ್ಲಾರಂಗೆ ಹುರಿದುಕೊಳ್ಳಬೇಕು ರೀ ಫ್ರೆಂಡ್ಸ್. ಈ ಅಗಸಿ ಒಳಗೆ ಫ್ರೆಂಡ್ಸ್ ಒಂದು ಇಂಜೆಕ್ಷನ್ಗಿಂತ ಜಾಸ್ತಿ ಪವರ್ ಇದ್ರೊಳಗೆ ಇದೆ ರೀ. ಇದ್ರೊಳಗೆ ಇರುವಂಥದ್ದು ಪ್ರೋಟೀನ್, ಫೈಬರ್, ಒಮೆಗಾ 3, ಒಮೆಗಾ 6 ಈ ಎಲ್ಲವನ್ನು ಇದ್ರೊಳಗಿದೆ ರೀ ಫ್ರೆಂಡ್ಸ್. ಈ ದಿನಾನು ಬೆಳಗ್ಗೆ 1 ಸ್ಪೂನ್, ರಾತ್ರಿ 1 ಸ್ಪೂನ್ ತಿನ್ನೋದ್ರಿಂದ ಭಾಳ ಆರೋಗ್ಯಕ್ಕೂ ಒಳ್ಳೆಯದು. ತೂಕ ಜಾಸ್ತಿ ಇದ್ದರು ದಿನ 2 ಸ್ಪೂನ್ ತಿನ್ನೋದ್ರಿಂದ ತೂಕನೂ ಕಡಿಮೆ ಆಗುತ್ತೆ ರೀ ಫ್ರೆಂಡ್ಸ್. ಇದು ಕ್ಯಾನ್ಸರ್ ಇದ್ದರು ತಿನ್ನೋದ್ರಿಂದ ಕ್ಯಾನ್ಸರ್ ಮಾಯ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ಇದು ಇಂಜೆಕ್ಷನ್ಗಿಂತ ಪವರ್ ಅಷ್ಟು ಜಾಸ್ತಿ ಇದೆ ಇದ್ರೊಳಗೆ. ನೀವು ಈ ಥರ ಮಾಡಿ ತಿನ್ನಿರಿ ಫ್ರೆಂಡ್ಸ್. ಇದು ನೋಡಿರಿ, ನಾನೀಗ ಚಟಾಪಟ ಅನ್ನಂಗೆ ಹುರಿದುಕೊಂಡಿದ್ದೇನೆ ರೀ ಫ್ರೆಂಡ್ಸ್. ಇದು ನೋಡಿರಿ, ಎಲ್ಲ ಚೆನ್ನಾಗಿ ರೌಂಡಾಗಿ ಹುರಿದು ಇದೆ. ಈಗ ನೋಡಿರಿ, ಎಲ್ಲ ಚೆನ್ನಾಗಿ ಹುರಿದಿದ್ದೆ ನಮ್ಮ ಅಗಸಿ. ಈಗ ನೋಡಿರಿ, ಎಲ್ಲ ಚೆನ್ನಾಗಿ ಎಷ್ಟು ನೈಸಾಗಿ ಕಾಣ್ತಾ ಇದ್ದಾರೆ ರೀ. ಹುರಿದ ಮೇಲೆ ರೀ ಈ ಥರ ಹುರಿದುಕೊಳ್ಳಬೇಕು ರೀ. ಇದು ಆರಬೇಕು ನೋಡಿರಿ ಫ್ರೆಂಡ್ಸ್. ಆರೋ ಮಟ್ಟ ಹಾಗೆ ಬಿಡಿರಿ. ಅಲ್ಲಿವರೆಗೆ ನಾವು ಬೆಳ್ಳುಳ್ಳಿಯನ್ನು ಸುಲ್ಕೊಂಡು ಬರ್ರಿ. ಒಂದು 100 ಗ್ರಾಮಿಗೆ ನಾವು ಒಂದು 3 ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ ರೀ ಫ್ರೆಂಡ್ಸ್. ಇದು ಬೆಳ್ಳುಳ್ಳಿಯನ್ನು ಸುಲ್ಕೋಬೇಕು ರೀ ಎಲ್ಲವನ್ನು. ಈಗ ನೋಡ್ರಿ, ಎಲ್ಲ ಸುಲ್ಕೊತಾ ಇದ್ದೇನೆ ರೀ ನಾನು ಬೆಳ್ಳುಳ್ಳಿಯನ್ನು. ಈಗ ಇದು ಐತಲ್ರಿ ಅಗಸಿ, ಇದನ್ನ ಅಗಸಿ ಜಾಸ್ತಿ ದಿನ ಇಡಬೇಡ್ರಿ. ಚಟ್ನಿ ಮಾಡಿ ನೀವು ಸ್ವಲ್ಪ ಜನ ಇದ್ದರೆ ಒಂದು 100 ಗ್ರಾಮ್ನಷ್ಟು ತೊಗೊಂಡು ಮಾಡಿಕೊಳ್ಳ್ರಿ. ಒಂದು 15 ದಿನದ ಮಟ್ಟ ಇಟ್ಕೋರಿ ಫ್ರೆಂಡ್ಸ್. ಜಾಸ್ತಿ ದಿನ ಇಟ್ಕೊಳಕ್ಕೆ ಹೋಗಬೇಡ್ರಿ, ಅದರ ಪವರ್ ಇದ್ದಿದ್ದೆಲ್ಲ ಹೋಗುತ್ತೆ ರೀ. ಹಾಗೆ ಸ್ವಲ್ಪ ಮಾಡಿರಿ. ಈಗ ನೋಡಿರಿ, ನಾನು ಎಲ್ಲ ಬೆಳ್ಳುಳ್ಳಿಯನ್ನು ಸುಲ್ಕೊಂಡಿದ್ದೇನೆ ರೀ ಫ್ರೆಂಡ್ಸ್. ಸುಲಿದು ಅದಕ್ಕೆ ಆರಿಯವಲ್ರಿ, ಅದಕ್ಕೆ ಹಾಕ್ತಾ ಇದ್ದೇನೆ ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಹಾಕ್ತಾಯಿದ್ದೀನಿ ರೀ. ನಾನು ಇದಕ್ಕೊಂದು ಸ್ಪೂನಷ್ಟು ಉಪ್ಪನ್ನು ತೊಗೊಂಡಿದ್ದೇನೆ ರೀ. ಉಪ್ಪನ್ನು ಹಾಕ್ತಾಯಿದ್ದೇನೆ ರೀ. ಇದಕ್ಕೆ ಅಚ್ಚ ಖಾರದ ಪೌಡರ್ ನೋಡಿರಿ, ಇದು ಅಚ್ಚ ಖಾರದ ಪೌಡರನ್ನು 1 ಸ್ಪೂನಷ್ಟು ಹಾಕ್ತಾಯಿದ್ದೇನೆ ರೀ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ. ನಿಮ್ಮ ಮನ್ಯಾಗ ಒಳ್ಳಿದ್ರೆ ಮತ್ತು ಒಳ್ಳಾಗ ಕುಟ್ಬೋದು ರೀ. ಈಗ ನಮ್ಮದು ಒಳ್ಳೆ ಸಣ್ಣದೈತ್ರಿ, ಅದಕ್ಕೆ ಇದು ಹಾರಿಕೊಳ್ಳಿಲ್ಲ ರೀ ಕುಟ್ಟಾಕ. ಹಾಗಾಗಿ ನಾನು ಮಿಕ್ಸಿ ಒಳಗೆ ಹಾಕ್ಕೊಂಡು ಬರ್ತೇನೆ ರೀ. ಇದನ್ನು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ನಾನು ರುಬ್ತಾ ಇದ್ದೇನೆ ರೀ ಫ್ರೆಂಡ್ಸ್. ಇದನ್ನು ಡಯಟ್ ಮಾಡೋರು ಇದನ್ನು ರೊಟ್ಟಿ ಕೂಡ ಮಾಡಿ ತಿನ್ಬೋದು ರೀ ಫ್ರೆಂಡ್ಸ್. ಇದ್ರೊಳಗೆ ರೀ ಒಂದು ಸ್ವಲ್ಪ ರಾಗಿ ಹಿಟ್ಟು ಇದು ಚಟ್ನಿ ಹಾಕಿ ರೊಟ್ಟಿ ಮಾಡಿ ತಿನ್ಬೋದು ರೀ. ಎಷ್ಟು ಟೇಸ್ಟ್ ಆಗಿರ್ತದೆ ಅಂದ್ರೆ ಭಾಳ ಸೂಪರ್ ಆಗಿರ್ತದೆ ರೀ ಫ್ರೆಂಡ್ಸ್. ನಿಮ್ಮ ಮನೇಲಿ ನೀವು ಒಮ್ಮೆ ಈ ಥರ ಮಾಡಿ ನೋಡಿರಿ ಫ್ರೆಂಡ್ಸ್ ಈ ಚಟ್ನಿಯನ್ನು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟನ್ನು ಮಾಡಿರಿ, ಎಲ್ಲರಿಗೆ ಶೇರ್ ಮಾಡಿರಿ. ಧನ್ಯವಾದಗಳು ರೀ ಫ್ರೆಂಡ್ಸ್.